ಈ ಮ್ಯಾಲೆ ಹೋಗಿತ್ತಂದ್ರೆ ಪೂರಾ 60-70% ವೇಸ್ಟಾಗಿ ಹೋಗ್ತೈತಿ. ಈಗ ನಾವು ಏನು ಗೊಬ್ಬರ ಕೊಡತ್ತೀವಿ ಅಂತಂದ್ರೆ TSP. ಈಗ ನಾವು ಗೊಬ್ಬರ ಹಿಂಗೆ ಮ್ಯಾಲೆ ಹೋಗೋದು ಹಿಂಗೆ ಈ ಮ್ಯಾಗ ಒಗಿಯೋದ್ರಿಂದ ಇದು ನೋಡ್ರಿ, ಒಂದು ಬ್ರಷ್ ಕಟ್ರಕ್ಕೆ ಈ ಟೈಪ್ ಒಂದು ಬ್ಲೇಡ್ ಮಾಡ್ಕೊಂಡಿವಿ. ಎಲ್ಲ ರೈತ ಬಂದವರಿಗೆ ನಮಸ್ಕಾರ. ಈಗ ನಾವು ಇವತ್ತಿನ ಒಂದು ವಿಡಿಯೋದಾಗ ಹೇಳೋದು ಭಾಳ ಇಂಪಾರ್ಟೆಂಟ್ ಅಂದ್ರೆ ನಾವು ಫರ್ಟಿಲೈಸರ್ ಯಾವ ಟೈಪ್ ಕೊಡಬೇಕು, ಕುಳಿ ಕಬ್ಬಿಗೆ ಫರ್ಟಿಲೈಸರ್ ಯಾವ ಟೈಪ್ ಕೊಡಬೇಕು. ಈಗ ನೋಡಿರಿ, ಯಾವುದೊಂದು ಫರ್ಟಿಲೈಸರ್ ನಾವು ಕೊಡಬೇಕಾದ್ರೆ ಈಗ ನಾವು ಯೂಶ್ವಲ್ ಆಗಿ DAP, ಪೊಟ್ಯಾಶ್, ಯೂರಿಯಾ ಹಾಗೂ ಮೈಕ್ರೋನ್ಯೂಟ್ರಿಯೆಂಟು, ಮ್ಯಾಗ್ನೀಸಿಯಮ್ ಸಲ್ಫೇಟು, ಸಲ್ಫರು ಇವನು ಬೇಸಲ್ ಡೋಸಾಗಿ ಫಸ್ಟ್ ನಾವು ಕೊಡಬೇಕಾಗ್ತೈತಿ. ಅದೇನಾಗ್ತೈತಿ, ಗೊಬ್ಬರ ಒಳಗೆ ಫರ್ಟಿಲೈಸರ್ ಮೊದಲೆಲ್ಲ ನಾವು ಏನು ಮಾಡ್ತಿದ್ವಿ, ಮ್ಯಾಲೆ ಹೋಗಿತ್ತಿದ್ವಿ. ಮ್ಯಾಲೆ ಹೋಗಿದ್ರಿಂದ ನಮಗೆ ಎಷ್ಟು ಪ್ರಮಾಣ ಲಾಸ್ ಆಗ್ತೈತಿ. ಆಮೇಲೆ ಅದಕ್ಕೆ ನಾವು ಹೊಲ್ದಾಗ ನಾವು ಕರೆಕ್ಟ್ ಅದಕ್ಕೆ ಗೊಬ್ಬರ ಇದಕ್ಕೆ ಹೋಗಿ ಮುಟ್ತೋ ಇಲ್ಲೋ, ಒಟ್ಟು ಭೂಮಿಯಾಗ ನಾವು ಗೊಬ್ಬರ ಒಗೆಯೋದು ಈ ಟೈಪ್ ಮಾಡ್ಕೊತ ಹೋಗ್ತಿದ್ವಿ. ಆದರೆ ಏನದು, ಕೆಲವೊಂದು ನಮ್ಮ ಮಾನ್ಯವರಾಗಲಿ, ಹಲಬ್ರಸರಾಗಲಿ ಹಾಗೂ ಕೆಲವೊಂದು ವಿಜ್ಞಾನಿಗಳ ಮಾರ್ಗದರ್ಶನ ಪ್ರಕಾರ ಈಗ ನಾವು ಯಾವುದೋ ಒಂದು ಗೊಬ್ಬರ ಕೊಡಬೇಕಾದ್ರೆ, ಫರ್ಟಿಲೈಸರ್ ಕೊಡಬೇಕಾದ್ರೆ ಈ ಮ್ಯಾಲೆ ಹೋಗಿತ್ತಂದ್ರೆ ಪೂರಾ 60-70% ವೇಸ್ಟಾಗಿ ಹೋಗ್ತೈತಿ. ಯಾಕಂದರೆ ಈಗ ನೋಡಿರಿ, DAP ಅದ್ರಾಗ ನೀವು ಕಾಂಪ್ಲೆಕ್ಸ್ ಅಂತೂ ಯಾವುದೋ ಒಂದು ಫಾಸ್ಫರಸ್ ಕಂಟೆಂಟ್ ಇದ್ದಿದ್ದು, ಒಂದು DAP ಇರಲಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಇರಲಿ, 10-26 ಇರಲಿ, 9-24-24 ಇರಲಿ, ಅಂತ ಯಾವುದೋ ಒಂದು ಕಾಂಪ್ಲೆಕ್ಸ್ ನಮ್ಮ ಫಾಸ್ಫರಸ್ ಇದ್ದಿದ್ದು ಏನಾಗ್ತೈತಿ, ಒಗದ್ಮೇಲೆ ಅದು ಭೂಮಿಗೆ ಫಿಕ್ಸಿಂಗ್ ಫಾರ್ಮ್ ಹೋಗ್ತೈತೆ. ಅದು ಫಿಕ್ಸಿಂಗ್ ಫಾರ್ಮ್ ಅಂದ್ರೆ ಅಲ್ಲಿ ಮ್ಯಾಲೆ ಅಲ್ಲೇ ಉಳಿತೈತಿ. ಆಮೇಲೆ ಅದು ಕರೆಕ್ಟಾಗಿ ರಿಲೀಸ್ ಆಗಂಗಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಅದನ್ನ ಮಣ್ಣಾಗ ನಾವು ಯಾವುದೋ ಪರ್ಸೆಂಟ್ ನಾವು ಗೊಬ್ಬರ ನಾವು ಅವಾಗಿಂದ ಏನು ಮಾಡಿದ್ವಿ, ಗೊಬ್ಬರ ನಾವು ಮಣ್ಣಾಗ ಮುಚ್ಚಕ್ಕೆ ಆದಷ್ಟು ಮಟ್ಟಿಗೆ ಮುಚ್ಚಕ್ಕೆ ಟ್ರೈ ಮಾಡಿದ್ವಿ. ಈಗ ನಾವು ಹೆಂಗೆ ಇದಾಗ್ತೈತಪ್ಪ ಅಂದ್ರೆ ನಿಮ್ಗೆ ನಾನು ತೋರಿಸ್ತೀನಿ. ಈಗ ನಾವು ಏನು ಗೊಬ್ಬರ ಕೊಡತ್ತೀವಿ ಅಂತಂದ್ರೆ TSP 2 ಬ್ಯಾಗು, ಆಮೇಲೆ ಒಂದು ಪೊಟ್ಯಾಶು, ಒಂದು ಯೂರಿಯಾ ಕೊಡತ್ತೀವಿ, ಆಮೇಲೆ ಒಂದು ಪಾಲಿಸಲ್ಫೇಟ್ ಮಿಕ್ಸ್ ಮಾಡ್ಕೊಂಡೀವಿ. ಆಮೇಲೆ ಈಗ ನಾವು ಇದ್ರೊಳಗೆ ಏನಾಗ್ತೈತಿ, TSP ಅಥವಾ ನಾವು ಯಾವುದೋ ಒಂದು DAP ಕೊಡಬೇಕಾದ್ರೆ ನಮ್ಮ ಮೈಕ್ರೋನ್ಯೂಟ್ರಿಯೆಂಟು ಭಾಳ ಇಂಪಾರ್ಟೆಂಟ್ ಕೊಡಬೇಕಾಗ್ತೈತಿ. ಆದ್ರೆ ನಾವು ಏನು ಮಾಡಿ, ಈಗ ನಮಗೆ ಮೈಕ್ರೋನ್ಯೂಟ್ರಿಯೆಂಟ್ ಹಾಕಬೇಕಾದ್ರೆ ಫಾಸ್ಫರಸ್ ಜೋಡಿ ಯಾವುದೋ ಒಂದು DAP ಇರಲಿ, 10-26 ಇರಲಿ, ಟ್ರಿಬಲ್ ಸೂಪರ್ ಫಾಸ್ಫೇಟ್ ಇರಲಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಇರಲಿ, ನಾವು ಫಾಸ್ಫರಸ್ ಕಂಟೆಂಟ್ ಇದ್ದಿದ್ದು ಒಳಗೆ ಜಿಂಕ ಮತ್ತು ಫೆರಸ್ ಕಾಂಬಿನೇಷನ್ ಮಾಡಬಾರ್ದು ಅಂತ ಹೇಳಿ ಒಂದು ವಿಜ್ಞಾನಿಗಳು ಹೇಳ್ತಾರೆ. ಯಾಕಂದ್ರೆ ಇದು ಮಾಡ್ತಂದ್ರೆ ಅದೇನಾಗ್ತೈತಿ, ಒಂದು ಕಾಂಬಿನೇಷನ್ ಬರೋಬ್ಬರ ಆಗಂಗಿಲ್ಲ, ರಿಯಾಕ್ಷನ್ ಆಗ್ತೈತಿ, ಯಾವುದೋ ಒಂದು ನ್ಯೂಟ್ರಲ್ ಆಗ್ತೈತಿ. ಕೆಲವೊಂದು ವಿಜ್ಞಾನಿಗಳು ಮಾರ್ಗದರ್ಶನ ಮತ್ತು ಆನ್ಲೈನ್ ಮೇಲೂ ಹೇಳ್ಯಾರ, ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡೀವಿ. ಅದು ಈಗ ಅದ್ರ ಸಂಬಂಧ ಈಗ ಏನು ಮಾಡ್ತೀವಿ, ಇದಿಷ್ಟು 3 ಗೊಬ್ಬರ, ಪಾಲಿಸಲ್ಫೇಟು, ಆಮೇಲೆ TSP, ಯೂರಿಯಾ, ಪೊಟ್ಯಾಶ್ ಕೊಡ್ತಾಯಿದ್ದೀವಿ. ಇನ್ನು ಮೈಕ್ರೋನ್ಯೂಟ್ರಿಯೆಂಟ್ ಏನೈತಿರಲ್ಲ, ಮೈಕ್ರೋನ್ಯೂಟ್ರಿಯೆಂಟ್ ಕೊಡಬೇಕಾದ್ರೆ ನಾವು ಡ್ರಿಪ್ನಾಗ ಕೊಡೋರ್ತೀವಿ. ಕೆಲವೊಂದು ವಾಟರ್-ಸೋಲೇಬಲ್ ಮೈಕ್ರೋನ್ಯೂಟ್ರಿಯೆಂಟ್ ಬರ್ತೈತಿ, ಜಿಂಕು, ಫೆರಸ್, ಮ್ಯಾಗ್ನೀಸ್, ಬೋರೋನು, ವಾಟರ್-ಸೋಲೇಬಲ್ ಇವು ಬರ್ತಾವೆ, ಅದನ್ನ ಹಾಕತ್ತೀವಿ. ಮ್ಯಾಗ್ನೀಸಿಯಮ್ ಸಲ್ಫೇಟು ನಾವು ಡ್ರಿಪ್ನಾಗ ಕೊಡ್ಬೇಕಂತೇಳಿ ಈಗ ಅದನ್ನ ಬಿಟ್ಟು ಉಳ್ಕಿದ್ದು ಇಷ್ಟ ನಾವು ಭೂಮಿಯಾಗ ಕೊಡತ್ತೀವಿ. ಯೂಶ್ವಲಾಗಿ ನೋಡಿರಿ, ಗೊಬ್ಬರ ಹಿಂಗೆ ಒಕ್ಕೋತ ಹೋಗ್ತೇವೆ, ಹೋಗಿ ಪೂರ ಹಂಗೆ. ಹಾಂ, ಈಗ ನಾವು ಗೊಬ್ಬರ ಹಿಂಗೆ ಮ್ಯಾಲೆ ಹೋಗೋದು ಹಿಂಗೆ ಈ ಮ್ಯಾಗ ಒಗಿಯೋದ್ರಿಂದ ಈಗೇನೇ ಇದ್ಲ, ಇದು ಸುಳಿ ಒಳಗೆ ಈ ಎಲೆ ಮೇಲೆ ಇದು ನೋಡ್ರಿ, ಹಿಂಗೆ ಸುಳ್ಯ ಹಿಂಗೆ ಗೊಬ್ಬರ ಬರ್ತೈತಿ. ಇದು ಗೊಬ್ಬರ ಈಗೇನಾಗೋದು, ಆ ಗೊಬ್ಬರ ಏನಾಗೋದ ಪೂರಾ ವೇಸ್ಟ್ ಆಗೋದು. ಯಾಕಂದ್ರೆ ಅದನ್ನ ಭೂಮಿಗೆ ಹತ್ತಲಿಲ್ಲ, ಆಮೇಲೆ ವ್ಯಾಪಟ ಹೋಗ್ತೈತಿ. ಎಲೆ ಮೇಲೆ ಬೀಳೋದ್ರಿಂದ ಎಲೆ ಸುಡ್ತಾವೆ. ಹಾಗೂ ಈಗ ನೀವು ಈಗ ಹೋಗಿದ್ದೇವೆ ರೀ, ಈಗ ಇದ್ರ ಮೇಲೆ ಹೋಗಿದ್ದೇವೆ. ಈಗ ಇದ್ರಾಗ ಇನ್ನೇನಾಗ್ತೈತಿ, ಬರೀ ನೈಟ್ರೋಜನ್ ಒಂದು ಕೆಳಗೆ ನೀರು ಹಚ್ಕೊಳ್ಳಿ, ನೈಟ್ರೋಜನ್ ಒಂದು ಒಳಗೆ ಹೋಗ್ತೈತಿ. ಆಮೇಲೆ ಉಳ್ಕಿದ್ದೆಲ್ಲ ಅಲ್ಲೇ ಫಿಕ್ಸಿಂಗ್ ಫಾರ್ಮ್ ಕುಂತೈತಿ. ಅದಕ್ಕೆ ದಯಮಾಡಿ ಯಾರು ರೈತರು ಬಂದವ್ರು ದಯಮಾಡಿ ಈ ಟೈಪ್ ಗೊಬ್ಬರ ವೇಸ್ಟ್ ಮಾಡ್ಕೋಬೇಡ್ರಿ. ಇದು ನಾವು ಶಾಂಪಲಾಗಿ ಮ್ಯಾಲೆ ಗೊಬ್ಬರ ಹೋಗ್ದಿದ್ವಿ. ಇದನ್ನ ನೋಡಿರಿ, ಗೊಬ್ಬರ ಏನಾಗೈತಿದು, ಇದೆಲ್ಲ ಮ್ಯಾಲೆ ಹಂಗೆ ಕೂತೈತಿ. ಇದ್ರಾಗ ನೈಟ್ರೋಜನ್ ಆಮೇಲೆ ಹೋತು, ಫಾಸ್ಫರಸ್ ಅಲ್ಲೇ ಫಿಕ್ಸಿಂಗ್ ಫಾರ್ಮ್ ಕೂತ್ಬಿಟ್ಟೈತಿ. ಇಲ್ಲಿ ನೋಡ್ರಿ, ಇದಕ್ಕೆ ಮಣ್ಣು ಹೆಂಗಾಗೈತಿ ನೋಡ್ರಿ, ಒಂಥರ ಬೂದಿ ಆದಂಗೆ. ಆಮೇಲೆ ಎಲ್ಲ ಹಂಗೆ ಕುಂತೈತಿ. ಅದಕ್ಕೆ ಈಗ ತಜ್ಞರು, ವಿಜ್ಞಾನಿಗಳು ಎಲ್ಲ ಹೇಳೋದೇನಪ್ಪ ಅಂತಂದ್ರೆ, ಫಾಸ್ಫರಸ್ ಯಾವುದೋ ಪರಿಸ್ಥಿತಿಯಾಗ ಮಣ್ಣಾಗ ಮುಚ್ಚಬೇಕು. ಇದು ನೋಡಿರಿ, ಕಾಳೆಲ್ಲ ಹೆಂಗೆ ಇದೊಂಥರ ಬೂದಿಯಾಗಿ ಕೂತ್ಬಿಟ್ಟೈತಿ. ಇದು ಫಾಸ್ಫರಸ್ ಎಲ್ಲ ಫಿಕ್ಸಿಂಗ್ ಫಾರ್ಮ್ದಾಗ ಹೋಗ್ಬಿಟ್ಟೈತಿ ಇದು. ಅದಕ್ಕೆ ದಯಮಾಡಿ ಯಾರು ರೈತರ ಮ್ಯಾಲೆ ಹೋಗೋದು ಗೊಬ್ಬರ ವೇಸ್ಟ್ ಮಾಡ್ಕೋಬೇಡ್ರಿ.
ಇದು ನೋಡ್ರಿ ಇದೆಲ್ಲ ಹಿಂಗೆ ಫಾಸ್ಫರಸ್ ಹಾಗೂ ನೈಟ್ರೋಜನ್ ಎಲ್ಲ ಆಮೇಲೆ ಹೋಗೈತಿ. ಫಾಸ್ಫರಸ್ ಅಲ್ಲೇ ಫಿಕ್ಸಿಂಗ್ ಫಾರ್ಮ್ ಆಗೋತೈತಿ. ಆದರೆ ಏನಾಗ್ತೈತಿ ನಮ್ಗೆ ಆಹಾರ ಉತ್ಪಾದನೆ ಮಾಡ್ಕೋದು ಮೇನ್ ಇಂಪಾರ್ಟೆಂಟ ನಮ್ಮ ಬ್ಯಾಕ್ಟೀರಿಯಾದಿಂದ. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಷಿಯಮ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ, ಜಿಂಕ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ, ಇವೆಲ್ಲ ಭೂಮ್ಯಾಗ ನಮ್ಗೇನಾಗ್ತೈತಿ, ಭೂಮ್ಯಾಗ ಒಳಗೆ ಆಹಾರ ಸಪ್ಲೈ ಮಾಡಿಕೊಡೋದನ್ನ ಬ್ಯಾಕ್ಟೀರಿಯಾ. ಯಾಕಂದ್ರೆ ಇವೇನು ನಾವು ಒಂದು ಯಾವುದೋ ಒಂದು ಫರ್ಟಿಲೈಸರ್ ಕೊಟ್ಟಿರ್ತೀವಿ, ಅದು ಕೊಟ್ಟಿದ್ದು ಫರ್ಟಿಲೈಸರ್ ನಮ್ಗೆ ಕರೆಕ್ಟ್ ಯುಟಿಲೈಸ್ ಆಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾ. ಇವು ಬ್ಯಾಕ್ಟೀರಿಯಾಗಳು ನಾವು ಏನು ಭೂಮ್ಯಾಗ ಒಳಗೆ ಬ್ಯಾಕ್ಟೀರಿಯಾ ಇರ್ತಾವೆ. ಬ್ಯಾಕ್ಟೀರಿಯಾ ಏನಾಗ್ತೈತಿ, ನಮ್ಮ NPK ಗೊಬ್ಬರನ್ನೆಲ್ಲ ಇದನ್ನು ಆಹಾರ ತಯಾರು ಮಾಡಿ ಅವು ಬೇರೆ ಕೊಡ್ತಿರ್ತಾವೆ. ಈಗ ಮ್ಯಾಲೆ ಬಿತ್ತಂದ್ರೆ ಈ ಬ್ಯಾಕ್ಟೀರಿಯಾ ಪ್ರಮಾಣ ಮ್ಯಾಲೆ ಇರೋಂಗಿಲ್ಲ, ಭೂಮ್ಯಾಗ ಒಳಗಿರ್ತೈತಿ. ಅದಕ್ಕೇನಾಗ್ತೈತಿ, ಭೂಮ್ಯಾಗ ಒಳಗಿನ ಬ್ಯಾಕ್ಟೀರಿಯಾ ಅವೆಲ್ಲ ಆಹಾರ ತಯಾರು ಮಾಡಿ ಈ ಬೇರೆ ಕೊಡ್ತಾವೆ. ಅದಕ್ಕೆ ನಾವು ಆದಷ್ಟು ಮಟ್ಟಿಗೆ ಏನಾಗ್ತೈತಿ, ನಾವು ಒಟ್ಟು ಮಣ್ಣಾಗ ಮುಚ್ಚೋದೊಂದು ಪದ್ಧತಿ ಮಾಡ್ತಿದ್ದು. ಮೊದಲು ಏನಾಗ್ತಿತ್ತು, ಅದಕ್ಕೆ ಹಡ್ಡಿ ನಾವು ಗೊಬ್ಬರ ಕೊಡ್ತಿದ್ವಿ. ಹಡ್ಡಿ ಗೊಬ್ಬರ ಕೊಡ್ಬೇಕಾದ್ರೆ ಈಗೆಲ್ಲ ನಾವು ಹಡ್ಡಿ ಅದಕ್ಕೆ ನಾವು ಕಂಪ್ಲೀಟ್ ಗೊಬ್ಬರ ಕೊಡ್ಬೇಕಾದ್ರೆ ಮೊದಲೇನು 4 ಆಳು ಹತ್ತಿ 4 ಆಳದಿಂದ ಹಡ್ಡಿ ಕೊಡ್ತಿದ್ದು. 1 ಎಕರೆಗೆ ಅದು 1.5 ಎಕರೆ ಒಬ್ಬ 4 ಮಂದಿ 1 ಎಕರೆ 1.25 ಎಕರೆ ಮುಂದಿಬ್ರು ಹಡ್ತಿರು, ಇಬ್ಬರು ಗೊಬ್ಬರ ಹಾಕ್ತಿರು. ಅದಕ್ಕೆ ನಾವೇನು ಮಾಡಿದ್ವಿ, ಇದು ಅದು ಒಂದು ಖರ್ಚು ಭಾಳ ಬರಾಕತ್ತೆ ಅಂದ್ಕೊಳ್ಳೆ ಈಗ ಒಂದು ಬ್ರಷ್ ಕಟ್ರಕ್ಕೆ ಇದೊಂದು ಈ ಟೈಪ್ ನಮ್ಮ ಹುಲ್ಲು ಕೊಯ್ಯೋದು ಒಂದು ಬ್ರಷ್ ಕಟ್ರ್ ಮಷಿನ್ ಇರ್ತೈತಿ. ಆ ಮಷಿನ್ಗೆ ನಾವೊಂದು ಇದೊಂದು ಹೋಲ್ ತಯಾರು ಮಾಡಿ, ಇದ್ರ ಬಗ್ಗೆ ಲಾಸ್ಟ್ ಟೈಮು ನಾನು ಒಂದು ವಿಡಿಯೋ ಹಾಕಿದ್ನಿ. ಅದು ಈ ಕುಳೆ ಕಬ್ಬಿನಾಗ ನಾವು ಅದಕ್ಕೆ ಟೈಪ್ ಕೊಡತ್ತೀವಿ. ಇದು ನೋಡಿರಿ, ಒಂದು ಬ್ರಷ್ ಕಟ್ರಕ್ಕೆ ಈ ಟೈಪ್ ಒಂದು ಬ್ಲೇಡ್ ಮಾಡ್ಕೊಂಡ್ವಿ. ಬ್ಲೇಡ್ ಮಾಡ್ಕೊಂಡು 1 ಫೂಟಿಗೆ ಒಂದೊಂದು ಇದು ಹೊಡಿ ಮುಂದೆ ಏನು ಮಾಡಬೇಕು, ನೆಲ ಕಂಪಲ್ಸರಿ ಹಸಿ ಇರಬೇಕು. ಹಸಿ ಇದ್ರೆ ಭಾಳ ಚೆನ್ನಾಗಿ ಬರ್ತೈತಿ. ಯಾಕೆ ಒಣ ಮಣ್ಣಾಗಿ ಹೊಡ್ಯಾಕೈತಂದ್ರೆ ಮತ್ತು ಮಣ್ಣು ಹೊಳ್ಳಿ ಕುಣ್ಯಾಗ ಬೀಳೋ ಚಾನ್ಸ್ ಇರ್ತೈತಿ. ಹಸಿ ಇತ್ತಂದ್ರೆ ಅದು ಕರೆಕ್ಟಾಗಿ ಕುಣಿಬೋದೈತಿ. ಹೀಗೆಲ್ಲ ಒಂದು ಹೋಲ್ ಮಾಡ್ಕೊತ ಹೋಗೋದು. ಆಮೇಲೆ ಹಿಂದಿಂದ ಈಗೇನೈತಿಲ್ಲ, ಇದು ನೋಡ್ರಿ, ಗೊಬ್ಬರ ನಮಗೆ ಕಮ್ಮಿ ಹತ್ತೈತಿ. ಸ್ವಲ್ಪ ಹಿಂಗೆ ಹಿಡಿ ನೋಡ್ರಿ, ಹಿಂಗೆ ಒಂದು ಮುಟ್ಟಿಗೆ ಗೊಬ್ಬರ ಕರೆಕ್ಟಾಗಿ ಅದು ಹೋಲ್ನಾಗ ಹಾಕಿ ಕಾಲು ಹಿಂಗೆ ಮುಚ್ಕೋತ ಬಂದ್ಬಿಡೋದು. ಇದು ಕೊಡೋದ್ರಿಂದ ಏನಾಗ್ತೈತಿ, ನಮ್ಗೆ 100 ಗೊಬ್ಬರ ಕೊಟ್ಟಿದ್ದೆಲ್ಲ ಕರೆಕ್ಟಾಗಿ ಯುಟಿಲೈಸ್ ಆಗ್ತೈತಿ. ಅದಕ್ಕೆ ದಯಮಾಡಿ ರೈತ ಬಂದವರು ಇದು ಮ್ಯಾಲೆ ಹೋಗೋದೊಂದು ಬಂದ್ ಮಾಡಿರಿ. ನೀವು ಯಾವುದೂ ಗೊಬ್ಬರ ಹಾಕ್ರಿ, ಇದನ್ನ ಹಾಕ್ರಿ. ನಾವಂತೂ ಒಂದು ಲಿಸ್ಟ್ ಮಾಡೀವಿ. ಆ ಲಿಸ್ಟ್ ಪ್ರಕಾರ ಹಾಕ್ಬೋದು. ಆದರೆ ನೀವು ಯಾವುದೋ ಒಂದು ಗೊಬ್ಬರ ಹಾಕ್ರಿ, ನೀವು ಏನೋ ಒಂದು ಗೊಬ್ಬರ ಕೊಡ್ರಿ. ಗೊಬ್ಬರ ಕೊಡ್ಬೇಕಾದ್ರೆ ಕರೆಕ್ಟಾಗಿ ಒಟ್ಟು ನಮಗೆ ಕರೆಕ್ಟ್ ಯುಟಿಲೈಸ್ ಆಗಬೇಕು. ಆ ಟೈಪ್ ಗೊಬ್ಬರ ಕೊಡ್ರಿ. ದಯಮಾಡಿ ರೈತ ಬಂದವ್ರು ಮ್ಯಾಲೆ ಹೋಗೋದು ವೇಸ್ಟ್ ಮಾಡ್ಕೋಬೇಡ್ರಿ. ಒಂದು ಕರೆಕ್ಟಾಗಿ ಯುಟಿಲೈಸ್ ಮಾಡಿ ಕರೆಕ್ಟಾಗಿ ಅದನ್ನ ಹಾಕ್ಕೊಂಡು ಒಂದು ಒಳ್ಳೆಯ ಇಳುವರಿ ತಕ್ಕೋರಂತ ಹೇಳಿ ಧನ್ಯವಾದಗಳು. ನಮಸ್ಕಾರ.